my co-writer Lavanya, who's been a huge support to me, and her contribution has really shaped the story well. So thank you so much for it. My DOP, my editor, more than technicians, they are like my brothers who have really worked hard for the promo and the film. And Sanjay, ಫಸ್ಟ್ ಟೈಮ್ ಲೀಡಾಗಿ ಮಾಡ್ತಿದ್ದಾರೆ, ಆ್ಯಂಡ್ ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದ್ದಾರೆ ಸಿನಿಮಾಗೆ. ಸೊ ಎಸ್, ಸೊ ಆ್ಯಸ್ ಎ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಅನ್ನೋದಕ್ಕಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ, ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಎಸ್, ನನ್ನ ಹೆಸರು ಕೆವಿನ್. ಸೊ K-pop ಅಂತ ಯಾಕೆ ಇಟ್ವಿ ಅಂದರೆ, ಈಗ K-pop ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್. ಇದು ತುಂಬ ಡಿಕೋಡ್ ಮಾಡುವಂಥದ್ದು ಏನೂ ಇಲ್ಲ. ಗೂಗಲಲ್ಲಿ ಹೊಡೆದ್ರೆ ಅವ್ರ ಪ್ರಿಫರ್ಡ್ ಲ್ಯಾಂಗ್ವೇಜಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ K-pop ಅಂತ. ಸೊ ಈ ಲೇಟ್ 90s early 2000 ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬ ಪಾಪ್ಯುಲರ್ ಆಗಿತ್ತು, ಆ ಬಾಯ್ ಬ್ಯಾಂಡ್. ಸೊ ನಮ್ಮ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನ್ಸುತ್ತೆ, ಅರ್ಬನ್ ಲ್ಯಾಡ್ಸ್ ಅಂತ. ಚಂದನ್ ಶೆಟ್ಟಿ ಅವರು, ಧ್ರುವ ಸರ್ಜಾ ಅವರೆಲ್ಲರೂ ಇದ್ರು. ಸೊ ಈಗ ಬಿಫೋರ್ ಲಾಕ್ಡೌನ್, ಲೈಕ್ 2-3 years ಬ್ಯಾಕ್ ಆರ್ ಅನ್ ಆಫ್ಟರ್ ಲಾಕ್ಡೌನ್, ಈ K-pop ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ಈ ಸಿನಿಮಾ ಮುಖಾಂತರ K-pop ಅವರ ಇಂಪ್ಯಾಕ್ಟ್ ಎಷ್ಟಿದೆ, ಇಂಡಿಯಾದಲ್ಲಾಗಿರ್ಬೋದು, ಗ್ಲೋಬಲ್ ಲೆವೆಲಲ್ಲಿ ಆಗಿರ್ಬೋದು, ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ತೋರ್ಸಕ್ಕೆ ನಾವು ಹೊರಟಿದ್ದೀವಿ. ಅದು ಮಾತ್ರ ಅಲ್ಲದೆ ಈ K-pop ಅನ್ನೋ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳಕ್ ಹೊಡ್ತಾ ಇದ್ದೀವಿ. ಸುಮಾರು ಪಾಯಿಂಟ್ಸ್ ಇದೆ. ಅದರಲ್ಲಿ ಲೈಫಲ್ಲಿ ಬೇಕಾಗಿರೋ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇದ್ವಿ. ನಮ್ಮ ಡೇ ಟು ಡೇ ಲೈಫಲ್ಲಿ ಆನ್ ಅ ಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡಬೇಕಾಗಿರೋ ಈ 2 ವಿಚಾರ ತುಂಬಾ ಇಂಪಾರ್ಟೆಂಟ್, ಬಟ್ ವಿ ಫೇಲ್ ಟು ಡೂ ಇಟ್, ವಿ ಫೇಲ್ ಟು ಇಂಪ್ಲಿಮೆಂಟ್ ಇಟ್ ಇನ್ ಅವರ್ ಲೈಫ್ಸ್. ಸೊ ಅದನ್ನ ಹೇಳಕ್ ಹೋಗ್ತಾ ಇದ್ದೀವಿ. ಸೊ ಎಸ್, ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಶನಿಮಾತ್ಮ ದೇವ್ರು ಅವ್ರೇನ್ ಮಾಡ್ತಿದ್ದಾರೆ, ಯಮಧರ್ಮರಾಜ ಅವ್ರೇನ್ ಮಾಡ್ತಿದ್ದಾರೆ, K-pop ಅನ್ನೋ ವರ್ಲ್ಡ್ ಅಲ್ಲಿ ಏನ್ ಮಾಡ್ತಿದ್ದಾರೆ. ಸೊ ದೇವ್ ಆಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜೆನ್ಜಿ ಕ್ರೌಡ್. ಸೊ ಇಷ್ಟು ಹೇಳ್ಬೋದು. ಆಕ್ಚುಲಿ ಸುಮಾರು ಜನ ಇದ್ದಾರೆ, ಬಟ್ ಆಸ್ ಆಫ್ ನೌ, ಬಟ್ ವಿಷ್ಣು ಇದ್ದಾರೆ, ಮ್ಯಾಡ್ ಸ್ಕ್ವೇರ್ ವಿಷ್ಣು ಇದ್ದಾರೆ. ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಲಿಲ್ಲ, ಬಟ್ ಹೀಸ್ ಲೈಕ್ ದ ಸ್ಟೋರಿ. ತುಂಬಾ ಇಂಪಾರ್ಟೆಂಟ್ ಪಾತ್ರ. ಇಷ್ಟು ಬೇಗ ಹೇಳಿದ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಫೇರ್ ಇನಫ್ ಫ್ರಮ್ ಅವರ್ ಸೈಡ್, ಬಟ್ ಅತಿ ಶೀಘ್ರದಲ್ಲಿ 1 or 2 months ಅಲ್ಲಿ ವಿಲ್ ರಿವೀಲ್ ದ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ಇಂಟ್ರೋ ತರ ನಾವು ಇದು ಮಾಡ್ತೀವಿ. ಅಂದ್ರೆ ಕೊರಿಯನ್ ನಂಗೆ ಗೊತ್ತಿರೋಂಗೆ ಮೇ ಬಿ 60 to 70% ಇಂಪ್ಯಾಕ್ಟ್. ಅಂದ್ರೆ ಈಗ ನಮ್ಮ ಅಣ್ಣನ ಮಗಳು, ಅವಳು ಬರೀ 7 years old. ಅವಳಿಗೆ BTS ಗೊತ್ತು, ಬ್ಲ್ಯಾಕ್ ಪಿಂಕ್ ಅನ್ನೋ ಇನ್ನೂ ಒಂದು ಬ್ಯಾಂಡ್ ಗೊತ್ತು. ನಾನು ಒಂದ್ಸಲ BTS ಬಗ್ಗೆ ಸುಮ್ಮನೆ ತಮಾಷೆಗೆ ಏನೋ ಹೇಳಿದೆ. ನನ್ನ ಜೊತೆ 2 ದಿನ ಮಾತಾಡ್ಲಿಲ್ಲ. ನಾನು ಸಾರಿ ಕೇಳಿದ್ಮೇಲೆ ಆಮೇಲೆ ಮಾತಾಡಿದ್ಲು. ಓಕೆ, ಹೌದು ಸರ್. ಅದು ಆಕ್ಚುಲಿ ಬ್ರೀಫ್ ಆಗಿ ಹೇಳ್ಬೇಕಂದ್ರೆ, ಒಂದು ಡ್ರೀಮ್ ವರ್ಲ್ಡ್ ನಡೆಯುವಂತ ಒಂದು ಕತೆ. ಆಕ್ಚುಲಿ ನಮಗೆ ಒಂದು 70 to 80% ಫಸ್ಟ್ ಹಾಫ್ ಆಲ್ಮೋಸ್ಟ್ ಡ್ರೀಮ್ ವರ್ಲ್ಡ್ ಅಲ್ಲೇ ನಡೆಯುತ್ತೆ. ಅದರಲ್ಲಿ ಆ 60 days ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಇನ್ ಡೀಟೇಲ್ ಆಗಿ ಈಗ ಹೇಳಕ್ ಆಗಲ್ಲ, ಬಟ್ ಸಿನಿಮಾ ನೋಡಿದಾಗ ಆ 60 days ಯಾಕೆ ಅಷ್ಟು ಇಂಪಾರ್ಟೆಂಟ್, ಈ K-pop ಕಲ್ಚರ್ ಆ 60 days ಅಲ್ಲಿ ಏನ್ ಹೇಳಕ್ ಹೋಗ್ತಾ ಇದೀವಿ, ಜೊತೆಗೆ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಮೆಸೇಜ್. ನೀವು ಒಂದು ಶಾರ್ಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವ್ರ ಕಾಟ ತಡೆಯಕ್ ಆಗ್ತಲ್ಲ, ಸೂಸೈಡ್ ಮಾಡ್ಕೊಬಿಡೋಣ ಅಂತ ಒಂದಿದೆ. ಸೊ ದಟ್ ಸೂಸೈಡ್ ಇಸ್ ಲೈಕ್ ಅ ಕೀ ವರ್ಡ್ ಫಾರ್ ದ ಫಿಲ್ಮ್. ಸೊ ಆ 60 days ಟಾಸ್ಕ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದಟ್. ಆಕ್ಚುಲಿ ನನ್ ಪ್ರೊಡ್ಯೂಸರ್ಗೆ 1.5 year. ಎಸ್ ಸರ್, ಐ ಅಂಡರ್ಸ್ಟುಡ್. ಅದೇ ಸರ್, ಆಸ್ ಐ ಸೆಡ್, ಎವ್ರಿಬಡಿ ಥಿಂಗ್ಸ್ ಆರ್ ಲೈಕ್ ಸರ್. ಈಗ KGF ಸಿನಿಮಾದಲ್ಲಿ KGF 1 ಬಂದಾಗ, ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಒಂದು ಡೈಲಾಗ್ ಇದೆ. ಪ್ಯಾರಲಲ್ಲಿ ಧನುಷ್ ಸಿನಿಮಾನು ಒಂದು ಬಂದಿತ್ತು. ಸೊ ಅದರಲ್ಲೂ ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಬಂತು. ಸೊ ಇಟ್ಸ್ ಪ್ಯೂರ್ಲಿ ಕೋ ಇನ್ಸಿಡೆನ್ಸ್. ಮತ್ತೆ ಪ್ರೊಡ್ಯೂಸರ್ ನಾನು 1.5 year ಬ್ಯಾಕೆ ಕತೆ ಹೇಳಿದ್ದೆ. March 12th ನಾನು ಯಮಧರ್ಮರಾಜ ಪೋರ್ಷನ್ ಎಲ್ಲ ಶೂಟ್ ಮಾಡಿದೆ. ಅದಾದ್ಮೇಲೆ ಗೊತ್ತಾಯ್ತು ಒಂದು ಸ್ವಲ್ಪ ಎಲಿಮೆಂಟ್ಸ್ ಸಿಮಿಲರ್ ಆಗಿದೆ ಅಂತ. ಬಟ್ ಯಮಧರ್ಮರಾಜ ಆಗಿರ್ಬೋದು, ಇದೆಲ್ಲ ಇಟ್ಸ್ ಲೈಕ್ ಯೂನಿವರ್ಸಲ್. ಸೊ ಅದರಿಂದ ಬಟ್ ಕತೆ 100% ಹೊಸದಾಗಿರುತ್ತೆ. ವರ್ಕ್ಶಾಪ್, ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ಸ್, ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಸ್. ಸೊ ಜೊತೆಗೆ ನನ್ನ ಸರ್ಕಲ್ ಅಲ್ಲಿ ಒಂದಷ್ಟು ಜನ ಸಿನಿಮಾ ಮಾಡ್ತಿದ್ರೆ, ಐ ಯೂಸ್ ಟು ಗೋ ಅಂಡ್ ಬಿ ಆನ್ ದ ಸೆಟ್ಸ್ ವಿತ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್. ಸೊ ಒಂದಷ್ಟು ವರ್ಷ ಟ್ರಾವೆಲ್, ನಿಯರ್ಲಿ 12-13 years ಆಫ್ ಟ್ರಾವೆಲ್. ಅದಾದ್ಮೇಲೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿ, ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ಪ್ರೊಡ್ಯೂಸರ್ಗೆ ಇಷ್ಟ ಆಗಿ ಹಿ ಸೆಡ್ ಓಕೆ ಫೈನ್, ಲೆಟ್ಸ್ ಡೂ ಅ ಕಾನ್ಸೆಪ್ಟ್.
ಸೊ ನಮ್ಮ DOP ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, VFX ಕಂಪನಿ, ಇವ್ರು ಯಾರು ಚಾರ್ಜ್ ಮಾಡಲಿಲ್ಲ ಸರ್. ಸುಮ್ಮನೆ ಆಸ್ ಎ ಟೀಮ್ ಆಗಿ ನಾವೆಲ್ಲರೂ ಮಾಡಿದ್ದು. ಈಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬರೀ VFXಗೆ ಸರ್ ಒಂದು 45 to 50 lakh VFX ಇದು ನಾವು ಶೂಟ್ ಮಾಡಿರೋದು. ಬಟ್ ವಿ ಕಂಪ್ಲೀಟೆಡ್ ಇಟ್ ಇನ್ ಜಸ್ಟ್ 5 lakhs, 5.5 to 6.5 lakhs ವಿ ಕಂಪ್ಲೀಟ್ ಆಗಿದ್ದು ಮಾಡಿದ್ವಿ. ಬಿಕಾಸ್ ಅಷ್ಟು VFXನ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಆ್ಯಂಡ್ ಸುಮಾರು ಜನ ಹೇಳ್ತಾರೆ ಸಿನಿಮಾ ಮಾಡೋಕ್ಕೆ ದುಡ್ಡು ಬೇಡ, ಐಡಿಯಾ ಇದ್ರೆ ಸಾಕು ಅಂತ. ಸೊ ಐಡಿಯಾ ಒಂದು ಇದ್ದು ಜೋಬಲ್ 10 ರೂಪಾಯಿ ಇಲ್ಲ ಅಂದ್ರೂ ಕಷ್ಟ ಆಗುತ್ತೆ. 100 ರೂಪಾಯಿ ಬೇಕಂದ್ರೆ 100 ರೂಪಾಯಿ ಇಲ್ಲ, ಬಟ್ ಅಟ್ಲೀಸ್ಟ್ 10 rupees ಇಟ್ಕೊಂಡು ರೈಟ್ ಮೈಂಡೆಡ್ ಪೀಪಲ್ ಜೊತೆ ಕೈ ಜೋಡಿಸಿದಾಗ 100% ನಾವು ಯಾವ ಸ್ಕೇಲಲ್ಲಿ ಬೇಕಾದರೂ ಮಾಡ್ಬೋದು ವಿತ್ ಅ ವೆರಿ ಲಿಮಿಟೆಡ್ ಬಜೆಟ್. ಸೊ ದಿಸ್ ವಾಟ್ ವಿ ಡಿಡ್ ಇಸ್ ಇನ್ ಅ ವೆರಿ ಲಿಮಿಟೆಡ್ ಬಜೆಟ್. ಸೊ ಸಿನಿಮಾನು ಅದೇ ರೀತಿ ಹೈ ಸ್ಕೇಲ್ ಆಗಿದ್ರು ಏನೇ ನಿಮ್ಮ ವಿಜುವಲ್ಸ್ ನೋಡಿದ್ರು ಇಟ್ ವಿಲ್ ಬಿ ಇನ್ ಅ ವೆರಿ ಲಿಮಿಟೆಡ್ ಬಜೆಟ್.